ಬರ್ತೀರಾ? ನಾವೇ ಕರ್ಕೊಡ್ತೀವಿ ಇಲ್ಲ ಅಂದ್ರೆ. ನಮಸ್ತೆ. MDIT ಬಗ್ಗೆನೇ ಮಾತಾಡ್ಬೇಕು ಅಂತ ಹೇಳಿದ್ರಿಂದ ನಮ್ಮ ಭಗವದ್ಗೀತೆ ಏನು ಬರ್ದೇ ಇರೋದು ಬಹಳ ಅದ್ಭುತವಾದ ಒಂದು ಚರಿತ್ರೆ. ಆ ಚರಿತ್ರೆಯಲ್ಲಿ ಶ್ರೀಕೃಷ್ಣ ಒಂದೇ ಒಂದು ಮಾತಲ್ಲಿ ನಿನ್ನ ಸೋಲು ಮತ್ತೆ ನಿನ್ನ ಗೆಲುವಿಗೆ ಒಂದೇ ಕಾರಣ ಅಂತ ಒಂದೇ ಲೈನಲ್ಲಿ ಹೆಂಗೆ ಹೇಳಿದ ನಂಗೆ ನಮ್ಮ ಅಳಿವು ಉಳಿವಿಗೆ ಕಾರಣ ನಮ್ಮ MDIT COT TOT ಮಾಡ್ಬೇಕು ಅಂತಂದ್ರೆ ಜನವರಿ ಟು ಡಿಸೆಂಬರ್ ಒಳಗೆ ಪ್ರಾಸ್ಪೆಕ್ಟಿವ್ ಲೀಸ್ಟ್ ಮಾಡ್ಬಿಟ್ಟು ನಮ್ಮ ಪ್ರೀಮಿಯಂ ಗುರಿ ಏನಿದೆ ಈಗ 11,32,600 ಏನಿದೆ ಅದು MDIT ಮಾಡೋರಿಗೆ. ನನ್ನ ಗುರಿ ಡಿಸೆಂಬರ್ ಒಳಗೆ 2,71,2,71,82,600 ರೂಪಾಯಿ ತರಬೇಕು. ನಮ್ಮ STM ಮಾತು ಕೊಡ್ತಾ ಇದೀನಿ. ಹೋದ್ಸರಲ್ಲೇ ನಾನು ಸ್ವಲ್ಪ ಎಡಿಬಿಟ್ಟೆ, ಅದು ತಿರುವು ಪ್ರಕರಣ. ಈ ಡಿಸೆಂಬರ್ ಒಳಗೆ ಮೇಡಮ್ ನಾನು ಇನ್ ಟೈಮಲ್ಲಿ TOT ಮಾಡಿ ನಾನು ನಿಮಗೆ ಸಾಧಿಸಿ ತೋರಿಸ್ತೀನಿ ಮೇಡಮ್. ನಾವು ಹಿಂಗೆ MDIT ಮಾಡಬೇಕಂದ್ರೆ 300 ಜನ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಿದೀನಿ ನಾನು ಜನವರಿ ಟು ಡಿಸೆಂಬರ್ ಒಳಗೆ. ಪರ್ ಹೆಡ್ 1 ಲಕ್ಷ ರೂಪಾಯಿ 3 ಕೋಟಿಗೆ ಪ್ರೀ ಪ್ಲಾನ್ ಮಾಡ್ಕೊಂಡು ಹಾಕಿದ್ವಿ. ಅದ್ರಾಗ 5 ಲಕ್ಷ ಕೊಡ್ತಾರೋ 10 ಲಕ್ಷ ಕೊಡ್ತಾರೋ 20 ಲಕ್ಷ ಕೊಡ್ತಾರೋ ಗೊತ್ತಿಲ್ಲ. ಡೇ ಟು ಡೇ 24 ಅವರ್ಸ್ ಕೆಲಸ ಮಾಡಿ ಆದಷ್ಟು 1 ತಿಂಗಳು ಮುಂಚೆ ನಾನು TOT ಮಾಡಿ ಅದು ಅನೌನ್ಸ್ ಮಾಡ್ತೀನಿ. ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಒಳಗೆ MDIT ಮಾಡ್ತೀವಿ. ಮಾರ್ಚ್ ಒಳಗೆ 2 MDIT ಮಾಡ್ತೀನಿ. ಇದನ್ನ ಸಾಧಿಸಿ ಪ್ರಾಸ್ಪೆಕ್ಟಿವ್ ಒಂದೇ ಮಾತು, ಇದ್ರಲ್ಲಿ ಏನಿಲ್ಲ, ನೀವು ಕಷ್ಟಪಡಬೇಕು, ಪ್ರಾಸ್ಪೆಕ್ಟಿವ್ ಲೀಸ್ಟ್ ಮಾಡಬೇಕು, ವಿಚಾರ ತಿಳ್ಕೊಂಡಿರ್ಬೇಕು, ಪ್ರಾಡಕ್ಟ್ ನಾಲೆಡ್ಜ್ ಇರಬೇಕು. ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನಿಮಗೆ ದುಡ್ಡು ಬೇಕು ಅಂದ್ರೆ ನಿಷ್ಠೆಯಿಂದ ಕೆಲಸ ಮಾಡಿ, ಶ್ರದ್ಧೆಯಿಂದ ದುಡಿರಿ, ನಾಜೂಕಾಗಿರಿ, ಡ್ರೆಸ್ ಕೋಡ್ ಚೆನ್ನಾಗಿರ್ಲಿ, ಮಾರ್ಕ್ ಚೆನ್ನಾಗಿರ್ಲಿ. ನಿಮಗೆ ಬಂಡವಾಳ ಯಾರೋ MLA ಇನ್ನೊಬ್ಬ ಏನಾದ ಇದಕ್ಕೆಲ್ಲ ಸಾಕ್ಷಿ ಬಿಗ್ ಬಾಸ್ ಅಲ್ಲಿ ಗೆದ್ದಿರ್ತಕ್ಕಂಥ ಹನುಮಂತು ಕಾರಣ. ಅವನ ಉದಾಹರಣೆ ತಿಳ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನಮಗೆ ಯಾರ ಸಪೋರ್ಟ್ ಬೇಕಿಲ್ಲ, ಯಾವ ಬಂಡವಾಳನೂ ಬೇಕಿಲ್ಲ, ಯಾವ ಭಾಷಾ ಜ್ಞಾನ ಬೇಕಿಲ್ಲ, ಯಾವ ಸರ್ಟಿಫಿಕೇಟ್ ಬೇಕಿಲ್ಲ. LIC ಕೋಡೆ ನಮಗೆ ಸರ್ಟಿಫಿಕೇಟು, ಅದೇ ಆಧಾರ. ನಮ್ಮ ಆಫೀಸರ್ಸ್ಗಳೇ ನಮಗೆ ಶಕ್ತಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ವೇದಿಕೆಯಿಂದ ಒಂದು ಪ್ರಶ್ನೆ ಇದೆ. ನೀವು ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಕಸ್ಟಮರ್ನ ಭೇಟಿ ಮಾಡಬೇಕಾದ್ರೆ ಒಂದು ಪಾಲಿಸಿ ಕ್ಯಾನ್ವಾಸಿಗೆ ಏನೆಲ್ಲ ನಿಮ್ಮ ಜೊತೆ ಇರುತ್ತೆ ಸರ್? ಏನೆಲ್ಲ ಪರಿಕರಗಳು ನಿಮ್ಮೊಟ್ಟಿಗೆ ಇರುತ್ತೆ? ನಾನು ಒಬ್ಬ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಅವನ್ನ ಅವ್ರ ಮನೆ ಹತ್ರ ಹೋಗೋಕ್ಕಿಂತ ಫಸ್ಟ್ ಅವನು ಏನು ವ್ಯಕ್ತಿತ್ವ ಇದೆ, IT ಪೇಯರ, ನಾನ್ IT ಪೇಯರ, ಅವನ ವ್ಯಾಲ್ಯೂಬಲ್ ಏನಿರ್ಬೋದು, ಸಣ್ಣ ಪಾಲಿಸಿ ಹೊಡ, ದೊಡ್ಡ ಪಾಲಿಸಿ ಹೊಡ, ಯಾಕೆಂದ್ರೆ ಇವನ್ನೆಲ್ಲ ತುಂಬಾ ಎಡವಿರೋದ್ರಿಂದ ನಾನು ಅದನ್ನ ಫಸ್ಟ್ ನಮ್ಮ ಮನೇಲಿ ಕುತ್ಕೊಂಡು ಫಸ್ಟ್ ಪ್ರೀ ಪ್ಲಾನ್ ಮಾಡಿ ಯಾವ ಪಾಲಿಸಿ ಮಾಡ್ಬೋದು, ಲಾಭ, ಉಮಂಗೋ, ಎಂಡೋಮೆಂಟ್ ಯಾವ ಪಾಲಿಸಿ ಮಾಡ್ಬೋದು ನಾನೇ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಅವ್ರು ಮಾತಾಡೋಕ್ಕಿಂತ ಫಸ್ಟೇ ನಾವೇ ಪ್ರೀ ಪ್ಲಾನ್ ಮಾಡ್ಕೊಂಡು ತಗೊಂಡೋಗಿ ಅದನ್ನ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ನಿಮ್ಗೊಂದು ಪ್ರಾಪರ್ಟೀಸ್ ಇದೆ. ಬರೋಕ್ ಮುಂದೆ ಇನ್ನೊಂದು ಸಣ್ಣ ಪ್ರಶ್ನೆ. ಈ ಬ್ರೋಚರ್ಸ್ ಇದನ್ನ ನೋಡಿದ್ದೀರಿ, ಸ್ಮರಣ ಸಂಚಿಕೆ. ಫಸ್ಟ್ ಟೈಮಲ್ಲಿ ಎಷ್ಟು ಜನ MDIT ಇದ್ದಾರೆ ಸರ್? ಸರ್ ಇಲ್ಲಿ ನೆರೆದಿರ್ತಕ್ಕಂಥ ಫಸ್ಟ್ ಜನ MDITs ಅಲ್ಲಿ ಎಷ್ಟು ಜನ ಇದ್ದಾರೆ ಸದಸ್ಯರು? 71 ಜನ MDIT ಮಾಡಿದ್ದಾರೆ ಸರ್. ಎಷ್ಟು ಜನ? ನನ್ನ ಪ್ರಶ್ನೆ, ಮೊದಲ ಬಾರಿ ಆಗಿರೋರು ಗೊತ್ತಿಲ್ಲ? ಪ್ರಾಪರ್ಟಿ ಪ್ಲೇಸ್ 22 ಜನ ಫಸ್ಟ್ ಟೈಮ್ MDIT ಆಗಿರೋದು. 22 ಮೆಂಬರ್ಸ್. ಕ್ಲಾಪ್ಸ್ ಬರಲಿ ಅವ್ರಿಗೆಲ್ಲರೂ ಒಂದ್ಸಲ. ಏನ್ ಸರ್ ಅದು? ಮಂಚ ಚಾಕ್ಲೇಟ್. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಸರ್ ಚಾಕ್ಲೇಟ್ ಅಲ್ಲಿ ಹಲವಾರು ರೀತಿ ಇರುತ್ತೆ. ನಮ್ ಪಾಪು ಹೋಗ್ತಾರೆ ಸಣ್ಣ ಚಾಕ್ಲೇಟ್ ದೊಡ್ಡ ಚಾಕ್ಲೇಟ್ ಕೇಳಿ ಗೊತ್ತಾಗಲ್ಲ. ಬ್ರ್ಯಾಂಡ್ ನೇಮ್ ಮಂಚ್ ಚಾಕ್ಲೇಟ್ ಅಂದ್ರೆ ಆಟೋಮೆಟಿಕ್ ಆಗಿ ತಗೊಡುತ್ತೆ ಸರ್. ವಿಷಯ ಇಷ್ಟೇ, ಒಬ್ಬ ಕಸ್ಟಮರ್ಗೆ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ, LIC ಹೆಂಗೆ ಒಂದು ಬ್ರ್ಯಾಂಡ್, ಚಾಕ್ಲೇಟ್ ಅಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ. ಎಲ್ಲಾ ಸ್ವೀಟ್ ಇರುತ್ತೆ, ಬಟ್ ಎಲ್ಲರೂ ಅಷ್ಟೇ. ನೀವು ಸಕ್ಕರೆ ಬೆಲ್ಲ ಹಾಕೊಂಡ್ರು ಕೂಡ ಅದು ಸ್ವೀಟ್ ಇರುತ್ತೆ, ಬಟ್ ಬ್ರ್ಯಾಂಡ್ ಅಂತ ಇದೆಯಲ್ಲ, ಆ ಬ್ರ್ಯಾಂಡ್ ದೋಷ ಮಾರಾಟ ಬಗ್ಗೆ ಇದೆ ಮಂಚ್ ಸರ್. ಅದೇ ಒಂದು ಬ್ರ್ಯಾಂಡ್. ಥ್ಯಾಂಕ್ ಯು ವೆರಿ ಮಚ್ ಸರ್.